ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ವಾಟ್ಸಪ್ ನೀವು ಓಪನ್ ಮಾಡಿದಾಗ ಈ ತರ ಒಂದು ಮೆಸೇಜ್ ಐಕನ್ ಮೇಲ್ಗಡೆ ಒಂದು ರಿಂಗ್ ಬರ್ತಾ ಇದೆ. ರೈಟ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಯಾಕೆ ಬರ್ತಾ ಇದೆ, ಇದು ಏನ್ ಅಪ್ಡೇಟ್ ಇದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಆಕ್ಚುಲಿ ಇದಕ್ಕೆ ಏನಂತ ಕರೀತಾರ ಅಂತಂದ್ರೆ ಮೆಟಾ ಎಐ ಅಂತ ಒಂದು ಅಪ್ಡೇಟ್ ಬಂದಿದೆ ವಾಟ್ಸಪ್ ನಲ್ಲಿ. ರೈಟ್. ಸೊ ಹಾಗಾದ್ರೆ ಇದು ಮೆಟಾ ಎಐ ಅಂದ್ರೆ ಏನು, ರೈಟ್. ಸೊ ಇದರಿಂದ ಏನ್ ಹೆಲ್ಪ್ ಆಗುತ್ತೆ, ಇದು ಫೀಚರ್ ರಿಲೇಟೆಡ್ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಈ ತರ ಆ ರಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗ್ತಾ ಇದೆ, ಆಸ್ಕ್ ಮೆಟಾ ಎಐ ಎನಿಥಿಂಗ್ ಅಂತ ಅಂದ್ರೆ. ರೈಟ್. ಸೊ ಇಲ್ಲಿ ನಾವು ಏನಾದ್ರೂ ಟೈಪ್ ಮಾಡಿದ್ರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲಿ ಫೆಚ್ ಆಗಿ ಜನರೇಟ್ ಆಗುತ್ತೆ. ರೈಟ್. ಸೊ ಯಾವ ತರ ಇದು ಫೀಚರ್ ಕೆಲಸ ಮಾಡುತ್ತೆ, ಯಾವ ತರ ಇದು ಫೀಚರ್ ಅಪ್ಡೇಟ್ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ. ಸೊ ಇದು ಮೆಟಾ ಎಐ ಅಂತ ಯಾಕೆ ಹೆಸರಿದ್ದಾರೆ, ಇದು ಅರ್ಥ ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ. ಸೊ ಮೆಟಾ ಎಐ ಅಂದ್ರೆ ಏನು ಅಂತಂದ್ರೆ, ಸೊ ಮೆಟಾ ಅಂತ ಒಂದು ಕಂಪನಿ ಇದೆ. ರೈಟ್. ಸೊ ಈ ಕಂಪನಿ ಸೋಷಿಯಲ್ ಮೀಡಿಯಾ ಕಂಪನಿ ಇದೆ, ಅಥವಾ ಸೋಷಿಯಲ್ ಮೀಡಿಯಾ ಆಪ್ಸ್ ಏನಿದೆ, ಈಗ ಮೇನ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಅಥವಾ ರೀಸೆಂಟ್ಲಿ ಥ್ರೆಡ್ಸ್ ಅಂತ ಒಂದು ಆಪ್ ಇದೆ. ರೈಟ್. ಸೊ ಇವೆಲ್ಲ ಏನ್ ಸೋಷಿಯಲ್ ಮೀಡಿಯಾ ಆಪ್ಸ್ ಇದೆಯಲ್ಲ, ಇದು ಮೆಟಾ ಕಂಪನಿದು ಅಂಡರ್ ಬರುತ್ತೆ. ರೈಟ್. ಸೊ ಈ ಮೆಟಾ ಕಂಪನಿದು ಓನರ್ ಅಥವಾ ಸಿಇಒ ಯಾರು ಅಂತಂದ್ರೆ ಮಾರ್ಕ್ ಜಕರ್ಬರ್ಗ್ ಅಂತ ಇದ್ದಾರೆ. ಓಕೆ. ಸೊ ಇದು ಮೆಟಾ ಏನ್ ಕಂಪನಿ ಇದೆಯಲ್ಲ, ಇದ್ರದ್ದು ಅದು ಎಐ ಫೀಚರ್ ಇದೆ. ರೈಟ್. ಸೊ ಈ ಮೆಟಾ ಕಂಪನಿದು ಒಂದು ಹೊಸ ಎಐ ಫೀಚರ್, ಎಐ ಅಪ್ಡೇಟ್ ಅನ್ನ ಒಂದು ಲಾಂಚ್ ಮಾಡಿದ್ದಾರೆ. ಓಕೆ. ಸೊ ಈ ಎಐ ಅಪ್ಡೇಟ್ ಏನಿದೆ, ಇದು ಎಐ ಫೀಚರ್ ಏನಿದೆ ಅಂತ ನೋಡೋಣ. ರೈಟ್. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಎಐ ಅಪ್ಡೇಟ್ ಬಂದಿತ್ತು, ನಿಮ್ಗೆ ಗೊತ್ತಿರಬಹುದು, ಚಾಟ್ ಜಿಪಿಟಿ ಅಂತ. ಓಕೆ. ಸೊ ಇದು ಚಾಟ್ ಜಿಪಿಟಿ ತುಂಬಾ ಫೇಮಸ್ ಆಗಿದೆ. ಇಲ್ಲಿ ಏನೇ ಒಂಥರ ನಾವು ಇನ್ಫಾರ್ಮೇಶನ್ ಅಥವಾ ಟೈಪ್ ಮಾಡಿದ್ರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಅಥವಾ ಅದ್ರ ರಿಲೇಟೆಡ್ ಸಮ್ಮರಿ, ಅದ್ರ ರಿಲೇಟೆಡ್ ಏನು ಇನ್ಫಾರ್ಮೇಶನ್ ಅದು ಜನರೇಟ್ ಆಗುತ್ತೆ ಆಟೋಮೆಟಿಕಲಿ. ರೈಟ್. ಸೊ ತುಂಬಾ ಯೂಸ್ಫುಲ್ ಅಥವಾ ತುಂಬಾ ಪಾಪ್ಯುಲರ್ ಇದೆ ಇದು. ರೈಟ್. ಸೊ ಸಿಮಿಲರ್ಲಿ ಏನ್ ಚಾಟ್ ಜಿಪಿಟಿ ಇದೆಯಲ್ಲ, ಅದೇ ತರ ಅಂತ ಒಂದು ಹೊಸ ಎಐ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಇವರು ಮೆಟಾ ಕಂಪನಿದವರು. ಓಕೆ. ಸೊ ಇದು ವಾಟ್ಸ್ಆಪ್ ನಲ್ಲಿ ಬಂದಿದೆ. ಸೊ ಇದು ಎಐ ಅಪ್ಡೇಟ್ ಏನಿದೆ ಅಲ್ಲ, ಇದು ನಮ್ದು ವಾಟ್ಸ್ಆಪ್ ನಲ್ಲಿ ಈಗ ಆಲ್ರೆಡಿ ಬಂದಿದೆ ಅಂಡ್ ಲಾಂಚ್ ಕೂಡ ಆಗಿದೆ ಅಂಡ್ ಯೂಸ್ ಕೂಡ ಮಾಡಬಹುದು. ಸೊ ಇದು ಮೆಟಾ ಕಂಪನಿಲಿಂದ ಮೆಟಾ ಎಐ ಅಂತ ಏನ್ ಫೀಚರ್ ಇದೆಯಲ್ಲ, ಇದು ಯಾವ ತರ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಈ ತರ ಏನ್ ರಿಂಗ್ ಬರ್ತಾ ಇದೆಯಲ್ಲ ವಾಟ್ಸಪ್ ನಲ್ಲಿ, ಈಗ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂತ ಉದಾಹರಣೆ ಅಂತ ಅನ್ಕೋರಿ. ಈ ತರ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ದೇನ್ ಪ್ಲೇ ಸ್ಟೋರ್ ಇದೆಯಲ್ಲ, ಆ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ನೀವು ನಿಮ್ಮ ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಗೆ ಇದು ರಿಂಗ್ ಏನ್ ಫೀಚರ್ ಇದೆ ಅಥವಾ ಎಐ ಫೀಚರ್ ಏನಿದೆ ಅಥವಾ ಇದು ಮೆಟಾ ಎಐ ಏನ್ ಅಪ್ಡೇಟ್ ಬಂದಿದೆಯಲ್ಲ, ಇದು ಕೂಡ ನಿಮಗೆ ಕಾಣಿಸುತ್ತೆ. ಸೊ ಇದು ರಿಂಗ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಯಾವ ತರ ಇದು ಅಪ್ಡೇಟ್ ಇದೆ, ಯಾವ ತರ ಇದು ಫೀಚರ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಓಕೆ. ಸೊ ಈ ತರ ಈ ರಿಂಗ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ. ಸೊ ಈಗ ಈ ರಿಂಗ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ಲಿ ಈ ತರ ಬರುತ್ತೆ. ರೈಟ್. ಕಂಟಿನ್ಯೂ ಅಂತ ಬರ್ಬೋದು, ಕಂಟಿನ್ಯೂ ಮಾಡ್ಬೋದು ನೀವು. ಸೊ ಈಗ ಇಲ್ಲಿ ನೀವು ನೋಡಿ, ನೀವು ಮೆಟಾ ಎಐ ಅಂತ ಇಲ್ಲಿ ಬಂದಿದೆ. ಓಕೆ. ಸೊ ಇದು ಮೆಟಾ ಎಐ ವಿತ್ ಲೈಮಾ 3 ಅಂತ ಬಂದಿದೆ. ಓಕೆ. ಸೊ ಈಗ ಯಾವ ತರ ಸರ್ಚ್ ಮಾಡಬಹುದು, ಇಲ್ಲಿ ಸುಮಾರು ಆಲ್ರೆಡಿ ಪ್ರಾಂಪ್ಟ್ಸ್ ಇದೆ. ರೈಟ್. ಇನ್ ಬಿಲ್ಟ್ ಇದೆ. ಸೊ ಈಗ ಉದಾಹರಣೆಗೆ ಯಾವ್ದ್ರ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಜನರೇಟ್ ಆಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ನಾನು ಯಾವ್ದು ಕ್ಲಿಕ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ 2 minutes ಲಂಚ್ ರೆಸಿಪಿ ಅಂತ ಇದೆ ನೋಡಿ, 2 minute ಲಂಚ್ ರೆಸಿಪಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 2 minute ನಲ್ಲಿ ಯಾವ ರೆಸಿಪಿ, ಯಾವ ಡಿಶ್ ಅನ್ನ ತಯಾರಾಗುತ್ತೆ ಅದ್ರ ರಿಲೇಟೆಡ್ ಈ ತರ ಇನ್ಫಾರ್ಮೇಶನ್ ಕ್ವಿಕ್ ಆಗಿ ಬರುತ್ತೆ. ರೈಟ್. ಸೊ ಈ ತರ ನೀವು ನೋಡ್ಬೋದು. ಈಗ ಉದಾಹರಣೆಗೆ ನಾನು ಏನ್ ಟೈಪ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನೋಡಿ, ರೈಟ್ ಎನ್ ಎಸ್ಸೆ ಅಂತ, ರೈಟ್ ಎನ್ ಎಸ್ಸೆ ಆನ್ ಇಂಡಿಪೆಂಡೆನ್ಸ್ ಡೇ ಆಫ್ ಇಂಡಿಯಾ ಅಂತ. ರೈಟ್. ಸೊ ಈ ತರ ಒಂದು ಎಸ್ಸೆ ಅಥವಾ ಪ್ಯಾರಾಗ್ರಾಫ್ ಸಮರಿ ಅನ್ನ ಇಲ್ಲಿ ಆಟೋಮೆಟಿಕಲಿ ಇಲ್ಲಿ ನೋಡಿ ಕ್ರಿಯೇಟ್ ಆಗುತ್ತೆ ಅಥವಾ ಜನರೇಟ್ ಆಗಿ ಬರುತ್ತೆ. ಸೊ ಈ ತರ ಇನ್ಫಾರ್ಮೇಶನ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು ಅಥವಾ ತುಂಬಾ ಈಸಿಯಾಗಿ ಇದು ಜನರೇಟ್ ಮಾಡಬಹುದು. ಈಗ ಉದಾಹರಣೆಗೆ ಒಂದು ಲೆಟರ್ ಅನ್ನ, ಸರ್ ರೈಟ್, ಯಾವ್ದು ಲೆಟರು, ರೈಟ್ ಅಂಡ್ ಲೆಟರ್ ಫಾರ್ ಎ ಮೆಡಿಕಲ್ ಲೀವ್. ಸೊ ಮೆಡಿಕಲ್ ಲೀವ್ ಬೇಕಾಗಿದೆ, ಸೊ ಅದಕ್ಕೆ ಒಂದು ಲೆಟರ್ ನ ಬರಿಬೇಕು ಅಂತ. ರೈಟ್. ಸೊ ನಾನು ಏನ್ ಮಾಡ್ತೀನಿ, ರೈಟ್ ಅಂಡ್ ಲೆಟರ್ ಫಾರ್ ಮೆಡಿಕಲ್ ಲೀವ್, ಜಸ್ಟ್ ಇಷ್ಟ ಟೈಪ್ ಮಾಡಿ ನೀವು ಸೆಂಡ್ ಮಾಡಿದ್ರೆ ಯಾವ ತರ ವಾಟ್ಸ್ಆಪ್ ನಲ್ಲಿ ಸೆಂಡ್ ಮಾಡ್ತೀವಲ್ಲ ಆ ತರ. ಸೊ ಈ ತರ ನೋಡಿ, ಲೆಟರ್ ಯಾವ್ದು, ಒಂದು ಸ್ಯಾಂಪಲ್ ಲೆಟರ್ ಅಂತ ಅನ್ಬೋದು, ಯಾವ ತರ ಇದ್ರೊಳಗೆ ಪ್ಯಾರಾಗ್ರಾಫ್ ಇನ್ಕ್ಲೂಡ್ ಇರುತ್ತೆ, ಯಾವ್ಯಾವ ಪಾಯಿಂಟ್ಸ್ ಇರುತ್ತೆ ಅಂತ ಜನರೇಟ್ ಆಗಿ ಬರುತ್ತೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಬೆನಿಫಿಟ್ ಗೆ ತಗೋಬಹುದು. ಓಕೆ.
ಸೊ ನೆಕ್ಸ್ಟ್ ಈಗ ರೀಸೆಂಟ್ಲಿ ಮೊನ್ನೆ T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಗೆದ್ದಿತ್ತು, ರೈಟ್. ಸೊ ನಾನು ಏನ್ ಮಾಡ್ತೀನಿ, T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ 2024 ಅಂತ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ. ಸೊ ಏನ್ ಇನ್ಫಾರ್ಮೇಶನ್ ಬರುತ್ತೆ ನೋಡಿ. ಸೊ ಡೈರೆಕ್ಟ್ಲಿ ಈ ತರ ಜನರೇಟ್ ಆಗಿದೆ. ಏನು ಅಂತಂದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 29 ಜೂನಿಗೆ ಇಂಡಿಯಾ ಒನ್ ದ ಮ್ಯಾಚ್. ಸೊ 7 ರನ್ಸ್ ಲಿಂದ ಗೆದ್ದಿದೆ. ಸೊ ಟೋಟಲ್ ಒಂದು ಸಮರಿ ಅಥವಾ ಹೈಲೈಟ್ಸ್ ಅಂತ ಅನ್ಬೋದು. ಒಂದು ತುಂಬಾ ಒಳ್ಳೆ ಕ್ಯಾಚ್ ಕೂಡ ಆಗಿತ್ತು, ಸೂರ್ಯಕುಮಾರ್ ಯಾದವ್ ಅವ್ರು ಹಿಡಿದವರು, ರೈಟ್. ಸೊ ಸೂರ್ಯಕುಮಾರ್ ಯಾದವ್ ಅಂತ ಜಸ್ಟ್ ಟೈಪ್ ಮಾಡಿ ಸೆಂಡ್ ಮಾಡ್ತೇನೆ. ಓಕೆ, ಸೊ ಸೂರ್ಯಕುಮಾರ್ ಯಾದವ್ ಅಂತ ಸೆಂಡ್ ಮಾಡಿದ್ರೆ ಅವ್ರದ್ದು ರಿಲೇಟೆಡ್ ಇನ್ಫಾರ್ಮೇಶನ್ ಈ ತರ ಬಂದಿದೆ ನೋಡಿ. ಸೊ ಸೂರ್ಯಕುಮಾರ್ ಎ ರೈಸಿಂಗ್ ಸ್ಟಾರ್ ಇನ್ ಇಂಡಿಯನ್ ಕ್ರಿಕೆಟ್. ಸೊ ಅವ್ರದ್ದು ಒಂದು ಸಮರಿ ಅಂತ ಅನ್ಬೋದು, ಅವ್ರದ್ದೊಂದು ಹೈಲೈಟ್ಸು ಅಂತ ಅನ್ಬೋದು. ಸೊ ಇದು ಡಿಫ್ರೆಂಟ್ ವೆಬ್ಸೈಟ್ ಲಿಂದ ಫೆಚ್ ಆಗಿ ಈ ತರ ಬಂದಿದೆ, ರೈಟ್. ಸೊ ಈ ತರ ನೀವು ಯೂಸ್ ಮಾಡ್ಕೋಬಹುದು, ಅಥವಾ ಇನ್ಫಾರ್ಮೇಶನ್ ಅನ್ನ ಜನರೇಟ್ ಮಾಡ್ಕೋಬಹುದು, ಇನ್ಫಾರ್ಮೇಶನ್ ಅನ್ನ ಸರ್ಚ್ ಮಾಡ್ಬೋದು, ರೈಟ್. ಸೊ ನೆಕ್ಸ್ಟ್ ಈಗ ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೋದು, ಇದು ಓಕೆ, ರೈಟ್. ನೀವು ಇಮೇಜ್ ಕೂಡ ಜನರೇಟ್ ಮಾಡ್ಬೋದು. ಈಗ ಇಮೇಜ್ ಯಾವ ತರ ಜನರೇಟ್ ಮಾಡ್ಬೋದು ಅಂತ ಅದು ಹೇಳ್ತೀನಿ ನೋಡಿ, ರೈಟ್. ಸೊ ಏನ್ ಮಾಡ್ತೀನಿ ನಾನು, /ಇಮ್ಯಾಜಿನ್ ಅಂತ ಬರಿಬೇಕು. ಸೊ ಏನ್ ಬರೀತೀನಿ ನಾನು, ಮಂಕಿ ಈಟಿಂಗ್ ಬನಾನಾ, ಓಕೆ, ಇನ್ ದ ಸ್ಪೇಸ್ ವಿತ್ ರಾಕೆಟ್ ಅಂತ ಜಸ್ಟ್ ರ್ಯಾಂಡಮ್ ಆಗಿ ಈ ತರ ಸೆಂಡ್ ಮಾಡ್ತೀನಿ. ಸೊ ಸೆಂಡ್ ಮಾಡಿದ್ರೆ ಈ ತರ ಒಂದು ಇಮೇಜ್ ಆಟೋಮೆಟಿಕ್ಲಿ ಆಗಿ ಜನರೇಟ್ ಆಗಿದೆ ನೋಡಿ. ಮಂಕಿ ಈಟಿಂಗ್ ಬನಾನಾ ವಿತ್ ರಾಕೆಟ್ ಇನ್ ಸ್ಪೇಸ್. ಸೊ ಇದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಬೋದು. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಗ್ಯಾಲರಿನಲ್ಲಿ ಅದು ಸೇವ್ ಆಗುತ್ತೆ, ರೈಟ್. ಸೊ ಈ ತರನು ಇಮೇಜ್ ಅನ್ನ ಜನರೇಟ್ ಮಾಡ್ಬೋದು. ಈಗ /ಇಮ್ಯಾಜಿನ್ ಅಂತ ಬರೆಯೋದು ಅವಶ್ಯಕತೆ ಇಲ್ಲ, ಜಸ್ಟ್ ಇಮೇಜ್ ಆಫ್ ಅಂತ ಬರ್ದ್ರು ಅದು ಇಮೇಜ್ ಜನರೇಟ್ ಆಗುತ್ತೆ. ಈಗ ಇಮೇಜ್ ಆಫ್ ಏನ್ ಬರೀತೀನಿ, ಟೈಗರ್ ಚೇಸಿಂಗ್ ರಾಕೆಟ್ ಇನ್ ಸ್ಪೇಸ್ ಅಂತ. ಸೊ ಇಮೇಜ್ ಆಫ್ ಟೈಗರ್ ಚೇಸಿಂಗ್ ರಾಕೆಟ್ ಇನ್ ಸ್ಪೇಸ್. ಸೊ ಈ ತರ ಒಂದು ರ್ಯಾಂಡಮ್ ಆಗಿ ಸರ್ಚ್ ಕೊಡ್ತೇನೆ ಅಥವಾ ಟೈಪ್ ಮಾಡಿ ಸೆಂಡ್ ಮಾಡ್ತೇನೆ. ಸೊ ಇಲ್ಲಿ ನೋಡಿ ಆಟೋಮೆಟಿಕಲಿ ಈ ತರ ಒಂದು AI ಜನರೇಟೆಡ್ ಇಮೇಜ್ ಅಂತ ಅನ್ಬೋದು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಇಲ್ಲಿ ಬಂದಿದೆ. ಸ್ಪೇಸ್ ಬ್ಯಾಕ್ ಗ್ರೌಂಡ್ ಇದೆ, ರಾಕೆಟ್ ಇದೆ, ಅಂಡ್ ಟೈಗರ್ ಕೂಡ ಚೇಸ್ ಮಾಡ್ತಾ ಇದೆ. ಸೊ ಇದು ಕೂಡ ತುಂಬಾ ಇನೋವೇಟಿವ್ ಅಂತ ಅನಿಸ್ತಾ ಇದೆ, ರೈಟ್. ಸೊ ಇಲ್ಲಿ ಕೂಡ ಸೇವ್ ಮಾಡ್ಬೋದು ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ನೆಕ್ಸ್ಟ್ ಇನ್ನೊಂದು ನೋಡಿ, ಮತ್ತೇನ್ ಯಾವ ತರ ಜನರೇಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ, ರೈಟ್. ಸೊ ಇಲ್ಲಿ ಇನ್ನೊಂದು ಏನ್ ಟೈಪ್ ಮಾಡ್ಬೋದು ಅಂತಂದ್ರೆ ಇಮೇಜ್ ಆಫ್, ರೈಟ್. ಏನ್ ಮಾಡ್ತೀನಿ ಅಂತಂದ್ರೆ ಇಮೇಜ್ ಆಫ್ ಎಲಿಫೆಂಟ್, ಓಕೆ, ಎಲಿಫೆಂಟ್ ಆನ್ ರಾಕೆಟ್ ಇನ್ ಸ್ಪೇಸ್ ಅಂತ. ಸೊ ಎಲಿಫೆಂಟ್ ಆನ್ ರಾಕೆಟ್ ಇನ್ ಸ್ಪೇಸ್. ಸೊ ಈ ತರ ಸೆಂಡ್ ಮಾಡ್ತೀನಿ. ಸೊ ಲೆಟ್ ಸಿ ಯಾವ ತರ ಇದು AI ಜನರೇಟ್ ಮಾಡುತ್ತೆ ಅಂತ, ಅಥವಾ ಇಮೇಜ್ ಜನರೇಟ್ ಆಗುತ್ತೆ ಅಂತ, ರೈಟ್. ಸೊ ಇಲ್ಲಿ ನೋಡಿ ಜನರೇಟ್ ಆಗಿದೆ. ಸೊ ಎಲಿಫೆಂಟ್ ಕೂಡ ರಾಕೆಟ್ ಮೇಲೆ ಕೂತಿದೆ ಅಂಡ್ ಸ್ಪೇಸ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಸೊ ಇದು ಕೂಡ ತುಂಬಾ ಇನೋವೇಟಿವ್ ಅನಿಸ್ತಾ ಇದೆ, ಅಥವಾ ಬಹಳ ಈಸಿಯಾಗಿ ಇದು ಜನರೇಟ್ ಆಗ್ತಾ ಇದೆ. ಇನ್ನೊಂದು ನೋಡಿ, ಇಮೇಜ್ ಆಫ್ ಏನ್ ಮಾಡ್ಬೋದು ಅಂತಂದ್ರೆ ಸ್ಲ್ಯಾಶ್ ಮಾಡ್ತೀನಿ, ಅಥವಾ ಇಮೇಜ್ ಯಾವುದು ಕೂಡ ಯೂಸ್ ಮಾಡ್ಬೋದು. ಸೊ /ಇಮ್ಯಾಜಿನ್ ಅಂತ ಮಾಡ್ಬೋದು, ಅಥವಾ ಇಮೇಜ್ ಆಫ್ ಕೂಡ ಮಾಡ್ಬೋದು. ಸೊ ಸ್ಲ್ಯಾಶ್ ಏನ್ ಮಾಡ್ತೀನಿ, ಡಾಗ್ ಈಟಿಂಗ್ ಫುಡ್ ಇನ್ ಜಂಗಲ್ ಅಂತ, ರೈಟ್. ಸೊ ಡಾಗ್ ಈಟಿಂಗ್ ಫುಡ್ ಇನ್ ಜಂಗಲ್, ರೈಟ್. ರೈನ್ಬೋ ಕೂಡ ಹಾಕ್ತೀನಿ, ರೈಟ್. ಸೊ ವಿತ್ ರೈನ್ಬೋ ಅಂತ. ಸೊ ಡಾಗ್ ಈಟಿಂಗ್ ಫುಡ್ ಇನ್ ಜಂಗಲ್ ವಿತ್ ರೈನ್ಬೋ. ಸೊ ಸೆಂಡ್ ಮಾಡ್ತೀನಿ, ರೈಟ್. ಸೊ ನೋಡಮ್ಮಿ ಯಾವ ತರ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ ಈಗ ಬಂದಿದೆ ಇದು, ಓಕೆ. ಸೊ ರೈಟ್. ಸೊ ಇಲ್ಲಿ ನೋಡಿ ರೈನ್ಬೋ ಕೂಡ ಬಂದಿದೆ, ಡಾಗ್ ಫುಡ್ ಬಂದಿದೆ, ಡಾಗ್ ಬಂದಿದೆ, ಜಂಗಲ್ ಬ್ಯಾಕ್ ಗ್ರೌಂಡ್ ಕೂಡ ಬಂದಿದೆ. ಸೊ ಇದು ಕೂಡ ಬಹಳ ಸಿಂಪಲ್ ಆಗಿ ತುಂಬಾ ಒಳ್ಳೆ ಇಮೇಜ್ ಅನ್ನ ಜನರೇಟ್ ಆಗಿದೆ, ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ನೆಕ್ಸ್ಟ್ ಈ ತರ ನೀವು ನಿಮ್ಮದು ಯಾವ್ದು ಪ್ರಕಾರ ನಿಮ್ಗೆ ರಿಕ್ವೈರ್ಮೆಂಟ್ ಇದೆಯಲ್ಲ ಆ ತರ ನೀವು ಜನರೇಟ್ ಮಾಡಬಹುದು. ಈಗ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಬೇಕು ನಿಮಗೆ, ಓಕೆ. ಸೊ ಹೆಲ್ತ್ ಟಿಪ್ಸ್ ಫಾರ್ ವೇಟ್ ಲಾಸ್ ಅಂತ ಮಾಡ್ತೀನಿ ನಾನು, ಓಕೆ. ಸೊ ಹೆಲ್ತ್ ಟಿಪ್ಸ್ ಫಾರ್ ವೇಟ್ ಲಾಸ್ ಅಂತ. ಸೊ ಸೆಂಡ್ ಮಾಡಿದ್ರೆ ಹೆಲ್ತ್ ಟಿಪ್ಸ್ ಯಾವ್ಯಾವ ಇದೆಯಲ್ಲ, ಹೈಡ್ರೇಟೆಡ್ ಇರಬೇಕು ಅಂದ್ರೆ ನೀರ್ ಸರಿಯಾಗಿ ಕುಡಿಬೇಕು, ಬ್ಯಾಲೆನ್ಸ್ ಡೈಟ್ ಕುಡಿಬೇಕು. ಸೊ ಈ ತರ ಸುಮಾರು ಒಂದು ಸಮ್ಮರಿ ಈ ತರ ಒಂದು ಬರುತ್ತೆ ಡೈಟ್ ರಿಲೇಟೆಡ್, ರೈಟ್. ಸೊ ಈ ತರನು ನೀವು ಜನರೇಟ್ ಮಾಡ್ಬೋದು ಹೆಲ್ತ್ ಟಿಪ್ಸ್ ಬಗ್ಗೆ. ಈಗ ಇನ್ನೊಂದು ನೋಡಿ ಏನ್ ಮಾಡ್ಬೋದು ಅಂತಂದ್ರೆ, ಈಗ ಎಜುಕೇಶನ್ ರಿಲೇಟೆಡ್ ಕೂಡ ಮಾಡ್ಬೋದು. ಈಗ ಸರ್ವೇಯಿಂಗ್ ಅಂತ ಇದೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. ಸೊ ನಾನು ಏನ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಅಬೌಟ್ ಸರ್ವೇಯಿಂಗ್ ಅಂತ, ರೈಟ್. ಸೊ ಎಕ್ಸ್ಪ್ಲೇನ್ ಅಬೌಟ್ ಸರ್ವೇಯಿಂಗ್ ಅಂತ ಟೈಪ್ ಮಾಡಿ ನಾನು ಸೆಂಡ್ ಮಾಡ್ತೀನಿ. ಸೊ ಜಸ್ಟ್ ಸರ್ವೇಯಿಂಗ್ ಮೇಲೆ ಯಾವ ತರ ಇದು ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ನೋಡೋಣ. ಸೊ ಎಕ್ಸ್ಪ್ಲೇನ್ ಅಬೌಟ್ ಸರ್ವೇಯಿಂಗ್ ಮಾಡಿದ್ರೆ ಇಲ್ಲಿ ನೋಡಿ ಸರ್ವೇಯಿಂಗ್ ಡೆಫಿನಿಷನ್ ಬಂದಿದೆ, ರಿಲೇಟೆಡ್ ಇನ್ಫಾರ್ಮೇಶನ್ ಬಂದಿದೆ, ಮೆಥಡ್ಸ್ ಬಂದಿದೆ, ರೈಟ್. ಫೀಲ್ಡ್ಸ್ ಅಂದ್ರೆ ಸಿವಿಲ್ ನಲ್ಲಿ ಯೂಸ್ ಆಗುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಲ್ಯಾಂಡ್ ಡೆವಲಪ್ಮೆಂಟ್, ಟೈಪ್ಸ್ ಆಫ್ ಸರ್ವೇಸ್ ಬಂದಿದೆ, ರೈಟ್. ಸೊ ಈ ತರ ನೀವು
ಎಜುಕೇಶನ್ ರಿಲೇಟೆಡ್ ಇದ್ರೆ ಅದು ಕೂಡ ನೀವು ಸರ್ಚ್ ಮಾಡ್ಬೋದು, ರೈಟ್. ಸೊ ನೋಡೋಣ ಯಾವ ತರ ಬರುತ್ತೆ. ಸೊ ಮಂಕಿ ಇನ್ ದ ಮಿಡಲ್ ಆಫ್ ದ ಓಷಿಯನ್ ಈಟಿಂಗ್ ಬನಾನಾ ವಿತ್ ಹ್ಯೂಜ್ ಶಿಪ್. ಸೊ ಒಂದು ಮಂಕಿ ಇದೆ, ಬನಾನಾ ತಿಂತಾ ಇದೆ, ಓಷನ್ ನಲ್ಲಿ ಇದೆ, ಅಂಡ್ ಒಂದು ಶಿಪ್ ಕೂಡ ಇದೆ ಅಲ್ಲಿ. ಓಕೆ, ಸೊ ಇಮೇಜ್ ಬೇಕಿದು. ಸೊ ಇಮೇಜ್ ಆಫ್ ಅಂತ ಬರಿತೀನಿ. ಓಕೆ, ಸೊ ಲೆಟ್ ಸಿ ಯಾವ ತರ ಇದು ಇಮೇಜ್ ಅನ್ನ ಜನರೇಟ್ ಆಗುತ್ತೆ ಅಂತ. ಸೊ ಲೆಟ್ ಸಿ ಇಮೇಜ್ ಆಫ್ ಮಂಕಿ ಇನ್ ದ ಮಿಡಲ್ ಆಫ್ ದ ಓಷನ್. ಸೊ ಬಂದಿದೆ ಈಗ, ಆಟೋಮೆಟಿಕ್ ಬಹಳ ಇನ್ಸ್ಟೆಂಟ್ ಆಗಿ ಬಂದಿದೆ ನೋಡಿ. ಸೊ ಮಂಕಿ ಕಾಣ್ತಾ ಇದೆ, ಓಷನ್ ಕಾಣ್ತಾ ಇದೆ, ಬನಾನಾ ಕೂಡ ಕಾಣ್ತಾ ಇದೆ ಮಂಕಿ ಕೈಯಲ್ಲಿ, ಅಂಡ್ ಒಂದು ದೊಡ್ಡ ಶಿಪ್ ಕೂಡ ಕಾಣ್ತಾ ಇದೆ ಅಲ್ಲಿ ನೋಡಿ, ರೈಟ್. ಸೊ ಶಿಪ್ ಕೂಡ ಇಲ್ಲಿ ಕರೆಕ್ಟ್ ಆಗಿ, ಸೊ ಈ ಇಮೇಜ್ ಕರೆಕ್ಟ್ ಆಗಿ ಇನ್ಸ್ಟೆಂಟ್ ಆಗಿ ಬಹಳ ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದಿದೆ. ಓಕೆ, ಸೊ ಇನ್ನೊಂದು ನೋಡೋಣ ಲಾಸ್ಟ್, ಟೈಗರ್ ಅಥವಾ ಸಾರಿ ಇಮೇಜ್ ನೋಡೋಣ. ಇಮೇಜ್ ಆಫ್ ಟೈಗರ್ ವಾಕಿಂಗ್ ಅಲ್ಲ, ಫ್ಲೈಯಿಂಗ್ ನೋಡೋಣ. ಓಕೆ, ಸೊ ಟೈಗರ್ ಫ್ಲೈಯಿಂಗ್ ಇನ್ ಸ್ಕೈ ವಿತ್ ಬರ್ಡ್ಸ್ ಅಂತ. ಓಕೆ, ಸೊ ಲೆಟ್ ಸಿ ಟೈಗರ್ ಯಾವ ತರ ಫ್ಲೈ ಆಗುತ್ತೆ ಬರ್ಡ್ಸ್ ಜೊತೆ ಅಂತ. ಸೊ ಇಮೇಜ್ ಆಫ್ ಟೈಗರ್ ಫ್ಲೈಯಿಂಗ್ ಇನ್ ಸ್ಕೈ ವಿತ್ ಬರ್ಡ್ಸ್ ಅಂತ. ಓಕೆ, ಸೊ ನೋಡೋಣ ಯಾವ ತರ ಜನರೇಟ್ ಆಗುತ್ತೆ ಇದು ಇಮೇಜ್ ಅಂತ. ಸೊ ಇಲ್ಲಿ ನೋಡಿ ಈಗ ಜನರೇಟ್ ಆಗಿದೆ. ಸೊ ಇಲ್ಲಿ ನೋಡಿ ಟೈಗರ್ ಕೂಡ ಫ್ಲೈ ಆಗ್ತಾ ಇದೆ ಬರ್ಡ್ಸ್ ಜೊತೆ. ಸೊ ತುಂಬಾ ಇನೋವೇಟಿವ್ ಅಥವಾ ತುಂಬಾ ಕ್ರಿಯೇಟಿವ್ ಲಿಂದ ಇದು ಕ್ರಿಯೇಟಿವಿಟಿ ಅಂತ ಅನ್ಬೋದು. ಸೊ ಅದು ಕೂಡ ಎ ಐನೇ ಮಾಡುತ್ತೆ, ನಾವೇನ್ ಮಾಡಂಗಿಲ್ಲ. ಸೊ ಎ ಐ ಲಿಂದ ಈ ತರ ನೀವು ಇಮೇಜ್ ಅನ್ನ ಜನರೇಟ್ ಮಾಡ್ಕೋಬಹುದು. ಸೊ ಈಗ ಸುಮಾರು ಇಷ್ಟೆಲ್ಲ ಏನ್ ಚಾಟ್ಸ್ ಇದೆಯಲ್ಲ, ನೀವು ನಾರ್ಮಲ್ ಆಗಿ ಯಾವ ತರ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಾಪಿ ಮಾಡ್ತಾರಲ್ಲ ಆ ತರ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ಮೆಸೇಜ್ ಅನ್ನ ಕಾಪಿ ಮಾಡಬಹುದು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ, ಫಾರ್ವರ್ಡ್ ಕೂಡ ಆಗುತ್ತೆ, ರೈಟ್. ಸೊ ಈಗ ನಿಮ್ಗೆ ಇದು ಎಲ್ಲ ಚಾಟ್ ಏನಿದೆಲ್ಲ ಇದು ಡಿಲೀಟ್ ಮಾಡೋದಿದೆ, ಇರೇಸ್ ಮಾಡೋದಿದೆ. ಸೊ ಇಲ್ಲಿ ಮೆಟಾ ಎ ಐ ಅಂತ ಮೇಲ್ಗಡೆ ಇದೆಲ್ಲ, ಸೊ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ಈಗ ಮೆಟಾ ಎ ಐ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲಿಯರ್ ಚಾಟ್ ಅಂತಿದೆ, ರೈಟ್. ಸೊ ಕ್ಲಿಯರ್ ಚಾಟ್ ಓಕೆ ಅಂತ ಮಾಡಬೇಕು. ಕ್ಲಿಯರ್ ಚಾಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಚಾಟ್ ಡಿಲೀಟ್ ಆಗುತ್ತೆ, ರೈಟ್. ಸೊ ಅಗೇನ್ ನೀವು ಸ್ಟಾರ್ಟ್ ಲಿಂದ ನೀವು ಜನರೇಟ್ ಮಾಡ್ಬೋದು ಅಥವಾ ಇನ್ಫಾರ್ಮೇಶನ್ ಅನ್ನ ಸರ್ಚ್ ಮಾಡ್ಬೋದು, ರೈಟ್. ಸೊ ಈ ತರ ನೀವು ತುಂಬಾ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆಯಲ್ಲ ಆ ತರ ಮೆಟಾ ಎ ಐ ಲಿಂದ ವಾಟ್ಸ್ಆಪ್ ನಲ್ಲಿ ತುಂಬಾ ಫ್ರೀ ಆಗಿ ವಿದೌಟ್ ಎನಿ ಕಾಸ್ಟ್ ನೀವು ನಿಮ್ಮ ಇನ್ಫಾರ್ಮೇಶನ್, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇನ್ಫಾರ್ಮೇಶನ್ ಅಂಡ್ ಇಮೇಜ್ ಕೂಡ ಜನರೇಟ್ ಮಾಡ್ಕೋಬಹುದು, ರೈಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡಬಹುದು, ರೈಟ್. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.